ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ಡಾಲ್ಸ್ ಯೂಟ್ಯೂಬ್ ಚಾನಲ್. ಇದು ಕಾವೇರಿಯವರ ಮನೆ. ಇವತ್ತಿನ ದಿನ ಕಾವೇರಿ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನೋಡೋಣಂತೆ ಬನ್ನಿ. ಅರೆ ಸುಮತಿ, ನೀನು ಈಗ ಬರ್ತಾ ಇದ್ದೀಯಾ? ನಿನಗೋಸ್ಕರ ತುಂಬ ಹೊತ್ತಿಂದ ಕಾಯ್ತಾ ಇದ್ದೀನಿ. ನಾನು ಮನೆಯಲ್ಲಿರೋ ಕೆಲಸ ಎಲ್ಲ ಮುಗಿಸಿ ಬರಬೇಕಲ್ವ, ಅದಕ್ಕೆ ಇಷ್ಟೊತ್ತಾಯಿತು. ಕಾವೇರಿ ಕಾವೇರಿ ಕಾವೇರಿ, ನಾನು ಬಂದೆ ಕಣೆ. ಅರೆ ಕಾವೇರಿ, ಸುಮತಿ ಎಷ್ಟು ಬೇಗ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ ನೀವಿಬ್ರು? ನಾವು ಈಗ ತಾನೇ ತಯಾರಾದ್ವಿ ಗೀತಕ್ಕ, ನಿನಗೋಸ್ಕರನೇ ಕಾಯ್ತಾ ಇದ್ದೀವಿ ನೋಡು. ಅಯ್ಯೋ ಕಾವೇರಿ, ಮನೆಯಲ್ಲಿರೋ ಕೆಲಸ ಎಲ್ಲ ಮುಗಿಬೇಕಲ್ವಾ, ಅದಕ್ಕೆ ನಂದು ಇಷ್ಟೊತ್ತಾಯಿತು ನೋಡು ಬರೋದಕ್ಕೆ. ಹಾಂ ಸರಿ ಬಿಡಕ್ಕ. ಅಯ್ಯೋ ಎಲ್ಲರೂ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ, ನಾನೇ ಲೇಟಾಗಿ ಬಂದೆ ಅನಿಸುತ್ತೆ. ಅಯ್ಯೋ ಎಲ್ಲ ಪೂಜೆ ಮುಗಿಸ್ಬಿಟ್ರಾ? ಅಯ್ಯೋ ಇಲ್ಲಕ್ಕ, ಎಲ್ಲರೂ ಬರೋ ತನಕ ಕಾಯ್ತಾ ಇದ್ದೀವಿ. ನೀನ್ಯಾಕೆ ಇಷ್ಟು ಲೇಟ್ ಮಾಡಿ ಬಂದೆ? ಅಯ್ಯೋ ಹಸು ಹಾಲು ಎಂತ ಇಷ್ಟೊತ್ತನ ಆಯಿತು ನೋಡು ನನ್ನ ಕೆಲಸ. ಹಾಂ ಸರಿ ಬಿಡು. ಕಾವೇರಿ ಮತ್ತು ಅವಳ ಅಕ್ಕಪಕ್ಕದ ಮನೆ ಜನ ಎಲ್ಲ ಸೇರಿ ಹೊಸ ಬಟ್ಟೆ ಉಟ್ಕೊಂಡು ಎಲ್ಲರೂ ರೆಡಿಯಾಗಿದ್ದಾರೆ. ಅಲ್ಲೇ ಮುಂಜಾನೆಯಿಂದ ಎಲ್ಲರೂ ರೆಡಿಯಾಗಿ ಹೊಸ ಬಟ್ಟೆನ ಹಾಕ್ಕೊಂಡಿದ್ದೀರಾ, ಆದರೆ ಇವತ್ತು ಏನಿದೆ? ಯಾರ್ದಾದ್ರೂ ಮದುವೆ ಇದೆನಾ? ಮತ್ತೆ ಯಾಕೆ ನಾವೆಲ್ಲ ಇಷ್ಟೊಂದು ರೆಡಿ ಆಗಿದ್ದೀವಿ? ಅರೆ ಚುಟ್ಕಿ, ಇವತ್ತು ಶಿವರಾತ್ರಿ ಇದೆಯಲ್ಲ, ಅದಕ್ಕೆ ನಾವು ರೆಡಿಯಾಗಿದ್ದೀವಿ. ಶಿವರಾತ್ರಿನಾ? ಹಂಗಂದ್ರೇನಪ್ಪ? ನಾನು ರಾತ್ರಿ ಅಂತ ಕೇಳಿದ್ದೀನಿ, ಆದರೆ ಶಿವರಾತ್ರಿ ಅಂತ ಇದೆ ಮೊದಲು. ಶಿವರಾತ್ರಿ ಅಂದರೆ ಇದು ಒಂದು ಹಬ್ಬ ಕಣಮ್ಮ. ಹಬ್ಬನಾ? ಹಂಗಂತ ಇವತ್ತು ಹೋಳಿಗೆ ಊಟನೇ. ಅರೆ ಮಕ್ಕಳ, ಎಲ್ಲ ಹಬ್ಬದ ಥರ ಇದು ಹೋಳಿಗೆ ಊಟ ಮಾಡಿ ಮಾಡೋ ಹಬ್ಬ ಅಲ್ಲ. ಹೋಳಿಗೆ ಮಾಡಲ್ವಾ? ಹಂಗಾದ್ರೆ ಪಾಯಸ ಮಾಡ್ತಾರಾ? ಇವತ್ತು ಯಾವ ಅಡುಗೆನೂ ಮಾಡೋ ಹಾಗಿಲ್ಲ ಮಚ್ಚಲಿ. ಅಡುಗೆ ಮಾಡೋದಿಲ್ವಾ? ಮತ್ತೇನು ಮಾಡ್ತಾರೆ ಇವತ್ತು? ಇವತ್ತು ಉಪವಾಸ ಮಾಡಬೇಕು ಜೋಪಾನಿ. ಉಪವಾಸ ಮಾಡಬೇಕಾ? ಯಾಕೆ ಮಾಡಬೇಕು ಉಪವಾಸ? ಯಾಕಂದರೆ ವರ್ಷದಲ್ಲಿ ಇವತ್ತೊಂದು ದಿನ ಆದರೂ ನಾವು ಎಲ್ಲರೂ ಉಪವಾಸ ಇದ್ದು ಶಿವನ ಪೂಜೆ ಮಾಡಿದರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಈ ಶಿವರಾತ್ರಿ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಏನೋ ಕಥೆನಾ? ಹಾಗಾದರೆ ನಾನು ಇವತ್ತು ಅದನ್ನು ಕೇಳಲೇಬೇಕು. ಅಯ್ಯೋ, ಇಲ್ಲೇ ಮಾತಾಡ್ತಾ ನಿಂತ್ಬಿಟ್ರೆ ತುಂಬ ಹೊತ್ತಾಗುತ್ತೆ. ಬನ್ನಿ ಮೊದಲು ಪೂಜೆ ಮಾಡೋಣಂತೆ. ಅಯ್ಯೋ ನಾನೊಬ್ಳು ಪೂಜೆ ಮಾಡಬೇಕು ಅಂದರೆ ಒಂದು ಶಿವನ ಫೋಟೋ ಆದರೂ ಬೇಕಲ್ವಾ? ನಮ್ಮ ಮನೇಲಿ ಫೋಟೋನೇ ಇಲ್ಲ. ಅಯ್ಯೋ ನನಗಂತೂ ಇದು ನೆನಪಿಗೆ ಬರಲೇ ಇಲ್ಲ ನೋಡ್ರಿ. ಅಯ್ಯೋ ಹೌದಲ್ವಾ, ನಮ್ಮ ಮನೇಲೂ ಫೋಟೋ ಇಲ್ಲ ಕಾವೇರಿ. ಈಗ ಹೇಗೆ ಮಾಡೋದು ಪೂಜೆನ? ಅಯ್ಯೋ ನೀವೇನು ಚಿಂತೆ ಮಾಡೋಕೆ ಹೋಗಬೇಡಿ. ಟಾನ್ ನೋಡಿಲ್ಲಿ. ಅರೆ ಶಿವಲಿಂಗ, ಇದೆಲ್ಲಿಂದ ತಗೊಂಡು ಬಂದ್ರಿ ನೀವು? ನಾನು ಮುಂಜಾನೆ ಎದ್ದು ಕೂಡ್ಲೇನೆ ಪೇಟೆಗೆ ಹೋಗಿ ತಗೊಂಡು ಬಂದೆ ಕಾವೇರಿ. ಅಯ್ಯೋ ರಾಜಣ್ಣ, ತುಂಬ ಒಳ್ಳೆ ಕೆಲಸನೇ ಮಾಡಿದ್ಯಾ ನೋಡಪ್ಪ. ನಮಗಂತೂ ಇದು ತಲೆಯಲ್ಲಿ ಹೊಳಿಲೇ ಇಲ್ಲ ನೋಡು. ತುಂಬಾ ಒಳ್ಳೆಯದಾಯಿತು ಪೂಜೆ ಮಾಡೋದಕ್ಕೆ. ಶಿವಲಿಂಗ? ಅರೆ ಇದೇನು, ಎಲ್ಲ ಶಿವಲಿಂಗ ಕಪ್ಪಗೆ ಕಲರ್ ಇರುತ್ತೆ, ಅದೇ ಇದು ಮಾತ್ರ ಹೀಗಿದೆ ಅಲ್ಲ, ಕಾಜಿನ ಥರ. ಎಷ್ಟೊಂದು ಚೆನ್ನಾಗಿದೆ ಅಪ್ಪ. ಇದ್ಯಾಕೆ ಈ ಥರ ಇದೆ, ಕಾಜಿನ ಥರ? ಅದು ಕಾಜಲ್ಲ ಮಗಳೇ, ಅದು ಸ್ಫಟಿಕ ಲಿಂಗ ಅಂತಾರೆ ಅದಕ್ಕೆ. ಹೌದಾ? ನನಗಂತೂ ತುಂಬಾನೇ ಇಷ್ಟ ಆಯ್ತಪ್ಪ. ಈ ಶಿವಲಿಂಗ ಅಂತೂ ನನಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಎಷ್ಟು ಇಷ್ಟ ಆಗ್ತಾ ಇದೆ ಅಂದರೆ ನಾನು ದಿನ ಇದ್ರ ಜೊತೆ ಆಟ ಆಡಬೇಕು. ಈ ಶಿವಲಿಂಗ ಅಂತೂ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಪೂಜೆ ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ನಾನು ಖಜೂರು ಮತ್ತೆ ಬಾಳೆಹಣ್ಣು ತಿಂದು ಬಂದಿದ್ದು ಒಳ್ಳೇದಾಯಿತು. ಒಂದು ತುಂಬ ಹೊಟ್ಟೆ ಹಸಿತಾ ಇದೆ. ನಾನಂತೂ ಒಂದು ಚರಿಗೆ ತುಂಬ ಹಾಲು ಕುಡ್ದಿದ್ದೀನಲ್ಲ, ಹೊಟ್ಟೆ ಹಸಿಯೋದೇ ಇಲ್ಲ. ಒಳ್ಳೇದಾಯ್ತು. ನಾನಂತೂ ಸಾಬುದಾನಿ ನಿನ್ನೆನೆ ನೆನೆ ಹಾಕಿದ್ದೆ, ಇವತ್ತು ಒಗ್ಗರಣೆ ಹಾಕಿ ತಿಂದು ಬಂದಿದ್ದೀನಿ. ಪೂಜೆ ಮುಂದೆ ಹಣ್ಣು ಇಟ್ಟಿದ್ದಾರೆ. ಪೂಜೆ ಮುಗಿದ ಕೂಡಲೇ ನಾನು ಒಂದು ಹಣ್ಣು ತಿಂದ್ಬಿಡ್ತೀನಿ. ಅಪ್ಪ ಎಷ್ಟೊಂದು ಚೆನ್ನಾಗಿರೋ ಶಿವಲಿಂಗ ತಂದಿದ್ದಾರೆ. ಅಪ್ಪ ಶಿವಪ್ಪ, ಎಲ್ಲರ ಕಷ್ಟನೂ ಪರಿಹರಿಸು, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಪೂಜೆ ಮುಗಿದ ಮೇಲೆ ಆಟ ಆಡೋಕೆ ಹೋಗೋಣ ಬಾರೆ. ಅಯ್ಯೋ ನಾನಂತೂ ಇವತ್ತು ಮುಂಜಾನೆ ಎದ್ದು ಕೂಡಲೇ ಮರೆತು ಉಪ್ಪಿಟ್ಟು ಮಾಡಿ ತಿಂದ್ಬಿಟ್ಟಿದ್ದೀನಿ. ಆದರೆ ಇವ್ರಿಗೆಲ್ಲ ಉಪವಾಸ ಅಂತ ಹೇಳ್ಬಿಡ್ತೀನಿ.
ಶಿವಪ್ಪ ಉಪವಾಸ ಇದ್ದು ಪೂಜೆ ಮಾಡಿದ್ದೆ ನಿಂಗೆ ತುಂಬ ಇಷ್ಟ ಆಗುತ್ತೆ ಅಂತೆ, ಅದಕ್ಕೆ ನಾನು ಮುಂಜಾನೆಯಿಂದ ಏನೂ ತಿಂದಿಲ್ಲ. ನೀನು ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಶಿವಪ್ಪ ಯಾರಿಗೂ ಕಷ್ಟ ಬರದೇ ಇರೋ ಹಾಗೆ ನೋಡ್ಕೊಳಪ್ಪ ನನ್ನ ತಂದೆ. ಶಿವಲಿಂಗ ಪೂಜೆ ಮಾಡ್ತಾ ಎಲ್ಲರೂ ತಮ್ಮ ಮನಸ್ಸಲ್ಲಿ ಹೀಗೆಲ್ಲ ಅನ್ಕೊಳ್ತಾ ಇದ್ರು. ರಾತ್ರಿ ಎಲ್ಲರೂ ಮಲಗಿರುವಾಗ ಚುಟ್ಕಿ ಬಂದು ಶಿವಲಿಂಗದ ಹತ್ರ ಹೀಗಂತಾಳೆ. ಶಿವಪ್ಪ ಏನ್ ಮಾಡ್ತಾ ಇದೀಯ ನೀನು? ಎಲ್ಲರೂ ಮಲಗಿದ್ದಾರೆ, ಆದ್ರೆ ನನಗೆ ಮಾತ್ರ ನೀತಿನೇ ಬರ್ತಾ ಇಲ್ಲ ನೋಡು. ಯಾಕೆಂದ್ರೆ ಎಲ್ಲರೂ ಉಪವಾಸ ಇದ್ರೂ ಬಾಳೆಹಣ್ಣು, ಖಜೂರು, ಹಾಲು ಏನೇನೋ ತಿಂದಿದ್ದಾರೆ, ಆದ್ರೆ ನೀನ್ ಮಾತ್ರ ಏನೂ ತಿಂದಿಲ್ಲ. ಅದಕ್ಕೆ ನನಗೆ ನಿದ್ದೆನೇ ಬರ್ತಾ ಇಲ್ಲ. ನಿಂಗೆ ಹಸಿವಾಗ್ತಾ ಇದೆಯಾ? ನಿಂಗೆ ಏನಾದರೂ ತಿನ್ಬೇಕು, ಕೊಡ್ಬೇಕಾ ನಾನು? ಅಮ್ಮ ಅಡುಗೆ ಏನು ಮಾಡಿಲ್ಲಲ್ಲ, ಅದಕ್ಕೆ ನಿಂಗೆ ಸಕ್ಕರೆ ತಂದಿದ್ದೀನಿ ನಾನು. ತಿನ್ನು ಶಿವಪ್ಪ. ಯಾಕೆ ತಿಂತಾ ಇಲ್ಲ ನೀನು? ನಿಂಗೆ ಇಷ್ಟ ಆಗ್ಲಿಲ್ವಾ? ಅಯ್ಯೋ, ನಾನು ನಿಂಗೆ ಬೇರೆ ಏನಾದರೂ ತರ್ತೀನಿ. ಶಿವಪ್ಪ ಅಮ್ಮ ಅಡುಗೆ ಏನು ಮಾಡಿಲ್ಲ, ಮುಂಜಾನೆ ಎದ್ದು ಕೂಡಲೇ ಮಾಡಿ ನೈವೇದ್ಯ ಹಿಡಿತಾಳೆ. ಅದಕ್ಕೆ ನಾನು ಈಗ ಬೆಲ್ಲ ಇದೆ, ಈ ಬೆಲ್ಲನೇ ತಿನ್ನಿಸ್ತೀನಿ ನಿಂಗೆ. ತಿನ್ನು ಶಿವಪ್ಪ. ತಿನ್ನು ಶಿವಪ್ಪ. ನೀನು ಯಾಕೆ ತಿಂತಾ ಇಲ್ಲ? ನೀನು ಯಾಕೆ ತಿಂತಾ ಇಲ್ಲ? ನಿಂಗೆ ಇಷ್ಟ ಇಲ್ವಾ? ನಾನು ನೀನು ನಾನು ಕೊಟ್ಟಿರೋ ಬೆಲ್ಲ ಸಕ್ಕರೆ ಏನೂ ತಿಂತಾ ಇಲ್ಲ. ನಿಂಗೆ ನನ್ನ ಮೇಲೆ ಕೋಪನ? ನೀನು ಬೆಲ್ಲ ತಿನ್ನೋವರೆಗೂ ನಾನು ಇಲ್ಲಿಂದ ಹೇಳೋದಿಲ್ಲ. ನಾನು ತಲೆ ಜಜ್ಕೋತೀನಿ. ಎದ್ದೇಳು ಮಗು, ನಿನ್ನ ಈ ಮುಗ್ಧ ಮನಸ್ಸಿಗೆ ನಾನು ಮೆಚ್ಚಿದ್ದೇನೆ. ನೀನು ಕೊಟ್ಟಿರುವ ಬೆಲ್ಲವನ್ನು ನಾನು ತಿನ್ನುತ್ತೇನೆ. ಕೊಡು ಮಗು, ನಿನ್ನ ಕೈಯಾರೇ ತಿನಿಸು ನನಗೆ. ಶಿವಪ್ಪ ನನ್ನ ಜೊತೆ ಮಾತಾಡ್ಬಿಟ್ಟ. ಶಿವಪ್ಪ ನಾನು ಈಗಲೇ ತಿನ್ನಿಸ್ತೀನಿ ನಿನಗೆ. ತಿನ್ನು ಶಿವಪ್ಪ, ತಿನ್ನು. ತುಂಬ ರುಚಿಯಾಗಿದೆ, ತಿನ್ನು ಶಿವಪ್ಪ. ಹೀಗೆ ಎಲ್ಲರೂ ಮಲಗಿರುವಾಗ ಚುಟ್ಕಿ ಬಂದು ಶಿವಲಿಂಗದ ಹತ್ರ ಮಾತಾಡ್ತಾಳೆ. ಆಗ ಶಿವಲಿಂಗ ಕೂಡ ಮಾತಾಡಿ ಅವಳು ತಿನ್ಸಿರೋ ಬೆಲ್ಲನ ತಿಂತಾ ಇದ್ದಾನೆ. ಅಯ್ಯೋ ಪಾಪ, ಶಿವಪ್ಪನಿಗೆ ತುಂಬ ಹಸಿವಾಗುತ್ತೆ ಅಂತ ಅನಿಸುತ್ತೆ. ಅಯ್ಯೋ ನೋಡು, ನಿಂಗೆ ಇವತ್ತು ಕೊಡೋದಕ್ಕೆ ಬೆಲ್ಲ ಮಾತ್ರ ಇದೆ. ನೀನು ದಿನ ನನ್ನ ಹತ್ರ ತಿನ್ನಬೇಕು. ನಾನು ದಿನ ನಿಂಗೆ ಅಮ್ಮ ಮಾಡಿರೋ ಬಿಸಿ ಬಿಸಿ ಅಡುಗೆನೇ ತಿನ್ನಿಸ್ತೀನಿ, ಸರಿನಾ? ಸರಿ ಚುಟ್ಕಿ, ನಾನು ದಿನ ನಿನ್ನ ಹತ್ರ ಬಂದು ಊಟ ಮಾಡಬೇಕು ಅಂದರೆ ನೀನು ಈ ವಿಷಯನ ಯಾರಿಗೂ ಹೇಳಬಾರ್ದು. ನೀನೇನಾದರೂ ನಿಮ್ಮ ಅಮ್ಮನಿಗೆ ಹೇಳಿಬಿಟ್ರೆ ನಾನು ಯಾವತ್ತೂ ನೀನು ತಿನ್ನಿಸಿರೋ ಊಟ ತಿನ್ನೋದಿಲ್ಲ. ನಾನು ಇಲ್ಲಿಂದ ಹೊರಟು ಬಿಡ್ತೀನಿ. ಅಯ್ಯೋ ಇಲ್ಲ ಶಿವಪ್ಪ, ನಾನು ಯಾರಿಗೂ ಹೇಳೋದಿಲ್ಲ, ಅಮ್ಮನಿಗೆ ಕೂಡ ಹೇಳೋದಿಲ್ಲ. ನೀನು ನನ್ನ ಜೊತೆನೇ ಇರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿನ ಕಾವೇರಿಯವ್ರ ಮನೆಯಲ್ಲಿ ಏನೆಲ್ಲ ಆಯಿತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋ ನೋಡಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.